ನೇತ್ರಾವತಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನೇತ್ರಾವತಿ ಅವರೇ ನಮಸ್ತೆ. ಯಾವ ರೀತಿಯಾಗಿ ಜೋಶ್ ಇದೆ, ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ಆಚರಣೆನ ಹೇಗ್ ಮಾಡ್ತಿದ್ದೀರಾ? ನೇತ್ರಾವತಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಈಗಾಗಲೇ ಸಂಭ್ರಮಾಚರಣೆ ದೃಶ್ಯಗಳನ್ನ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಈ ಕ್ಷಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ರು. ಆಗ್ಲೇ ಸ್ಟಾರ್ಟ್ ಆಗಿತ್ತು. ಕಾರಣ ಯಾವಾಗ ಭಾರತ ಹೈ ಸ್ಕೋರ್ ಅನ್ನ ಮಾಡ್ತು, ಯಾಕಂದ್ರೆ ಈ ಒಂದು ಸ್ಕೋರ್ ಕೂಡ ದಾಖಲೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬೇಕು. T20 ವಿಶ್ವಕಪ್ ಫೈನಲ್ ನಲ್ಲಿ ಗಳಿಸಿದಂತಹ ಅತ್ಯಧಿಕ ಸ್ಕೋರ್ ಕೂಡ ಇದು. ಬಹುತೇಕ ಪಬ್ಗಳಲ್ಲಿ ಸಂಭ್ರಮಾಚರಣೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅನ್ನುವಂಥದ್ದು, ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಸಂಜೆಯಿಂದಲೇ ಮ್ಯಾಚ್ ಅನ್ನ ತುಂಬಾ ಎಂಜಾಯ್ ಮಾಡಿದ್ರು. ಪಂದ್ಯ ಗೆದ್ದಂತ ಸಂದರ್ಭದಲ್ಲಿ ಅವರ ಸಂಭ್ರಮಾಚರಣೆ ಅಂತೂ ಮುಗಿಲಿ ಮುಟ್ಟಿತ್ತು. ಇಂಡಿಯಾ ಇಂಡಿಯಾ ಅಂತೇಳಿ ಈಗಾಗಲೇ ಸಂಭ್ರಮಾಚರಣೆನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನೋಡ್ತಾ ಇರಬಹುದು. ಮೇಡಮ್, ಇವತ್ತು ಮ್ಯಾಚ್ ನೋಡಿದ್ರಿ, ಹೇಗೆ ಅನಿಸ್ತು ಇವತ್ತು ಮ್ಯಾಚ್ ಅಂತ? ಸರ್, ತುಂಬಾ ಖುಷಿ ಆಯ್ತು. ಇನ್ನೊಂದು ಹೇಳ್ಬೇಕಂತ ಅಂದ್ರೆ ಇಡೀ ಪ್ರಪಂಚದಲ್ಲಿ ಏಕೈಕ ಟೀಮ್ 3 ಸಲ ವರ್ಲ್ಡ್ ಕಪ್ ಗೆದ್ದಿದ್ದು. T20 ವರ್ಲ್ಡ್ ಕಪ್ ಇಂಡಿಯಾ ಮಾತ್ರ 3ನೇ ಸಲ ಗೆದ್ದಿದ್ದೀವಿ. ಎಲ್ಲಾದ್ರೂ ಮಧ್ಯ ತುಂಬಾ ಖುಷಿ ಆಗ್ತಾ ಇದೆ. ಗೆಲ್ತೀವಿ ಅಂತ ಗೊತ್ತಿತ್ತು, ಬಟ್ ಇಷ್ಟು ಚೆನ್ನಾಗಿ ಗೆಲ್ತೀವಿ. ಇಟ್ ವಾಸ್ ಅಮೇಜಿಂಗ್. ಸೆಮಿಫೈನಲ್ ನೋಡಿದಾಗ ಎಲ್ಲೊಂದ್ ರೀತಿ ಕ್ಲೋಸ್ ಫೈಟ್ ಬರುತ್ತೆ ನ್ಯೂಜಿಲೆಂಡ್ ಮೇಲೆ ಮ್ಯಾಚ್ ಅಲ್ಲಿ ಅಂತ ಎಲ್ಲರೂ ಕೂಡ ಊಹೆ ಮಾಡ್ಕೊಂಡಿದ್ರು. ಯಾವುದೇ ಕ್ಲೋಸ್ ಫೈಟ್ ಬರಲಿಲ್ಲ. ಇವತ್ತು 96 ರನ್ಗಳಲ್ಲಿ ವಿನ್ ಆಗಿದ್ದೀವಿ. ಈ ಒಂದು ಕ್ಷಣ ನೋಡೋದಾದ್ರೆ ಸರ್, ಇನ್ನೊಂದು ಹೇಳ್ಬೇಕಂದ್ರೆ ಯಾವ ತರ ಬಂದಿತ್ತಂದ್ರೆ ಇಂಡಿಯಾ ಸೆಮಿಫೈನಲ್ ಕ್ವಾಲಿಫೈ ಆಗೋದೇ ಡೌಟ್ ಇತ್ತು, ತುಂಬಾ ಕಷ್ಟ ಆಯ್ತು. ಅದನ್ನು ಗೆದ್ದು ಮುಂದೆ ಬಂದು ಫೈನಲ್ಸ್ ಗೆದ್ದಿದ್ದಾರೆ. ವಾಟ್ ಆ ಡಿಫೆಂಡಿಂಗ್, ಬೂಮ್ರಾ ಆಗಿರ್ಬೋದು, ಪ್ರತಿಯೊಬ್ರು, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಔಟ್ ಆಫ್ ದಿಸ್ ವರ್ಲ್ಡ್. ಇಂಥ ಒಂದು ಟೀಮ್ ಐ ಥಿಂಕ್ ಇಡೀ ಪ್ರಪಂಚದ ದ ಬೆಸ್ಟ್ ಟೀಮ್ ಅಂದ್ರೆ ಇಂಡಿಯಾ ಮಾತ್ರ. ಓಕೆ, ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿರೋ ಸಂಭ್ರಮಾಚರಣೆ ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ. ಇವತ್ತು ಯಾರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ನೀವು? ಇಂಡಿಯಾ, ಓನ್ಲಿ ಇಂಡಿಯಾ. ಮತ್ತೆ ಅಕ್ಷರ್ ಪಟೇಲ್ ಅವ್ರೇನಿದೆ ಬೌಲರ್ ಅಂದ್ರೆ ಪಕ್ಕ ಬೌಲರ್ ಅವರು. ಸಂಜು ಸ್ಯಾಮ್ಸನ್ ಎಲ್ಲೋ ಒಂದು ಕಡೆ ಫಾರ್ಮ್ ಇಲ್ಲದೆ ಪರದಾಡ್ತಾ ಇದ್ರು. ಲಾಸ್ಟ್ 3 ಮ್ಯಾಚ್ ಅಲ್ಲೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪರ್ಫಾರ್ಮೆನ್ಸ್ ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಿದ್ರು. ದ ಬೆಸ್ಟ್ ಪ್ಲೇಯರ್ ಆಫ್ ದ ಇಂಡಿಯಾ, ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್, ಸಂಜು ಸ್ಯಾಮ್ಸನ್. ಬೆಸ್ಟ್ ವಿಕೆಟ್ ಕೀಪರ್ ಧೋನಿ ಬಿಟ್ರೆ ನೆಕ್ಸ್ಟ್ ನಮ್ ಸಂಜು ಸ್ಯಾಮ್ಸನ್ಗೆ. ಮೇಡಮ್, ಇವತ್ತಿನ ಮ್ಯಾಚ್ ನ ಬಗ್ಗೆ ಮಾತಾಡಿದ್ರು, ನೀವ್ ಹೇಳಿ ಇವತ್ತು ಮ್ಯಾಚ್ ಹೇಗೆ ಅನಿಸ್ತು ನಿಮ್ಗೆ ಅಂತ? ತುಂಬಾ ಖುಷಿ ಅನ್ಸಿತ್ತು. ಥ್ಯಾಂಕ್ ಯು ಸೋ ಮಚ್ ಇಂಡಿಯಾ. ವಿ ಆರ್ ಸೋ ಪ್ರೌಡ್. ವಿ ಆರ್ ಸೋ ಫಕಿಂಗ್ ಪ್ರೌಡ್ ಆಫ್ ಇಂಡಿಯಾ. ನೀವು ಯಾವ ಪ್ಲೇಯರ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಇವತ್ತಿನ ಮ್ಯಾಚ್ ಅಲ್ಲಿ? ನಾನು ಆಕ್ಚುಲಿ ಹಾರ್ದಿಕ್ ಪಾಂಡ್ಯನ ಅನ್ಕೊಂಡಿದ್ದೆ, ಬಟ್ ಐ ಥಿಂಕ್ ತಿಲಕ್ ವರ್ಮಾ ಪ್ಲೇಡ್ ವೆರಿ ವೆಲ್. ಐ ಥಿಂಕ್ ಹಾರ್ದಿಕ್ ಪಾಂಡ್ಯ, ಐ ಥಿಂಕ್ ಬೂಮ್ರಾ, ಬೂಮ್ರಾ. ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದು ಮ್ಯಾಚ್ ಅನ್ನು ಎಂಜಾಯ್ ಮಾಡ್ತಿರುವಂತದ್ದು ನೀವು ನೋಡ್ತಾ ಇರುವ ದೃಶ್ಯದಲ್ಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಇವತ್ತು ಇಂಡಿಯಾ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಇವತ್ತು ಮ್ಯಾಚ್ ಗೆದ್ದೇ ಗೆಲ್ತಾರೆ ಅನ್ಕೊಂಡಿದ್ರು. ಆದ್ರೆ ಇಷ್ಟೊಂದು ಲಾರ್ಜ್ ವಿನ್ ನಲ್ಲಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನುವಂಥದ್ದು ಯಾರು ಕೂಡ ಅಷ್ಟು ಊಹೆ ಮಾಡಿಲ್ಲ. ಇಲ್ಲಿ ಕೂಡ ಒಂದಷ್ಟು ಜನ ಇದ್ರು, ಅವ್ರು ಕೂಡ ನಾನು ಮಾತಾಡ್ತೀನಿ. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಹಿಂದಿ ಮ್ಯಾಚ್ ವಾಸ್ ವೆರಿ ಅಮೇಜಿಂಗ್. ವಿ ಲವ್ಡ್ ಇಟ್ and everyone played very nicely, and this is the sport we all love. India gets together because of cricket. How was the match today? The match was amazing. It was so much fun. Okay. The match was so much fun. The vibe is very good here. Like, woo, India! ಅಂದ್ರೆ ಪ್ರತಿಯೊಂದು ಪಬ್ಗಳಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ರು. ಇವತ್ತು ಮ್ಯಾಚ್ ನ ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಶ್ವಾಸವನ್ನು ಇಟ್ಕೊಂಡು ಬಂದಿದ್ರು. ಆದ್ರೆ ಈ